ನಮಸ್ತೆ, ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಕೆಲವು ಸಲ ಯೋಗ ಕ್ಲಾಸ್ ಬರೋರಿಗೆ ಕೆಲವು ಜನ ಪ್ರಶ್ನೆ ಕೇಳ್ತಾರೆ, ಅಲ್ರಿ ನೀವು ತೆಳ್ಳಗೆ ಇದ್ದೀರಿ, ಸಾಕಷ್ಟು ತೂಕ ನಿಮ್ಮದು ಕಮ್ಮಿ, ಯಾಕೆ ನೀವು ಯೋಗಕ್ಕೆ ಹೋಗ್ತೀರಿ ಅಂತ ಕೇಳ್ತಾರೆ. ಕೆಲವು ತಪ್ಪು ಕಲ್ಪನೆಗಳು, ತೆಳಗಿದ್ದವ್ರು ಯೋಗ ಮಾಡಬಾರ್ದು, ಯೋಗ ಅಂದರೆ ತೂಕ ಇಳಿಸ್ಲಿಕ್ಕೆ ಮಾತ್ರ ಅಂತ, ದಪ್ಪಿದ್ದವ್ರು ಮಾತ್ರ ಹೋಗಬೇಕು, ತೂಕ ಹೆಚ್ಚಿದ್ದವರು ತೂಕ ಇಳಿಸ್ಬೇಕು ಅಂತ ಕೆಲವು ಕಲ್ಪನೆಗಳು, ತಪ್ಪು ಕಲ್ಪನೆಗಳು. ಇನ್ನು ಕೆಲವು ಜನರದ ತಿಳುವಳಿಕೆ ಹೆಂಗಿರುತ್ತೆ, ಯೋಗ ಅಂದರೆ ಸಣ್ಣ ಹುಡುಗರು ಮಾಡೋದ್ರಿ ಇದು, ಸೊ ನಮಗೆಲ್ಲ ವಯಸ್ಸಾದವರಿಗೆ ಅಲ್ಲಿ ಕಷ್ಟ ಆಗುತ್ತೆ. ಹೆಂಗೆ ಅಂದರೆ ಕೆಲವು ಕಡೆ ಪೋಜಸ್ಗಳು ನೋಡಿರ್ತಾರೆ, ಟಿ ವಿಯಲ್ಲಿ, ಪೇಪರ್ಗಳಲ್ಲಿ ಸಾಕಷ್ಟು ಯೋಗ ಅಂದರೆ ಹೀಗೆಲ್ಲ ಮೈ ಮಣಿಸಿರ್ತಾರೆ, ಆಸನಗಳು. ಸೊ ಅವೆಲ್ಲ ನಮ್ಮ ಕೈಲಿ ಆಗೋ ಮಾತಲ್ಲ ರೀ, ಆಗೋದಲ್ಲ. ಅದು ಸಣ್ಣ ಹುಡುಗರು ಮಾಡೋದು ಅಂತ. ಇನ್ನು ಕೆಲವು ಮಂದಿ ತಿಳ್ಕೊತಾರೆ, ದೊಡ್ಡವರು ಹಿಂಗೆ ತಿಳ್ಕೊತಾರೆ. ಸಣ್ಣವರು ಯೋಗ ಕ್ಲಾಸ್ನೊಳಗೆ ಬರೀ ಅದು ಎಲ್ಲ ಪುರಾಣ, ಅದು ಸ್ಪಿರಿಚುವಲ್, ಆಧ್ಯಾತ್ಮಿಕತೆ ಇರ್ತದೆ ರೀ, ನಮಗೇನು ಸಂಬಂಧ ಆಗಲ್ಲ, ನಮಗೇನು ಸರಿ ಹೋಗಲ್ಲ. ಸೊ ಇವೆಲ್ಲರೂ ಸಹಿತ ಮಿಸ್ಕನ್ಸೆಪ್ಷನ್ ಅಂತ ಹೇಳೋದು. ಯೋಗ ತೂಕ ಹೆಚ್ಚು ಮಾಡೋದಿರ್ಬೋದು, ಕಡಿಮೆ ಮಾಡೋದಿರ್ಬೋದು, ಅದಕ್ಕೆ ಸಂಬಂಧ ಇಲ್ಲ. ಸೊ ಇನ್ನು ಕೆಲವು ಕಡೆ ಕ್ಲಾಸಸ್ಗಳು ನಡೀತಾವೆ. ಸೊ ಮ್ಯೂಸಿಕ್ ಹಚ್ಚಿರ್ತಾರೆ, ಮ್ಯೂಸಿಕ್ ಹಚ್ಚಿ ಸ್ವಲ್ಪ ಸಾಕಷ್ಟು ಅಲ್ಲೇ ಫಾಸ್ಟ್ ಮೂವಿಂಗ್ ಎಕ್ಸಸೈಸ್ ಮಾಡ್ತಾರೆ, ಫಾಸ್ಟ್ ಮೂವಿಂಗ್ ವೆಸ್ಟರ್ನ್ ಮ್ಯೂಸಿಕ್ ಹಚ್ಚಿರ್ತಾರೆ. ಅಂದರೆ ಇವತ್ತು ಯೋಗ, ಸೊ ಪ್ರಾಚೀನ ಹಠ ಯೋಗ ಹೆಂಗಿದೆ ಅದಕ್ಕೆ ಇವತ್ತು ಆಧುನಿಕ ಯೋಗಕ್ಕೆ ಸಾಕಷ್ಟು ಡಿಫರೆನ್ಸ್ ಇದೆ. ಇವತ್ತು ಯೋಗ ಹೊರಗಡೆ ಬೇರೆ ಬೇರೆ ಕಡೆ ತೋರಿಸ್ತಕ್ಕಂಥದ್ದು ಹೆಂಗಿದೆ, ಅದು ಓನ್ಲಿ ಫಿಸಿಕಲ್ ಫಿಟ್ನೆಸ್, ದೈಹಿಕ ಫಿಟ್ನೆಸ್ ಸಲುವಾಗಿ ಮಾತ್ರ ಇರೋದು. ಹೌದು, ಅದಕ್ಕೆ ನಾವು ಹೇಳೋದು ವೆಸ್ಟರ್ನ್ ಮ್ಯೂಸಿಕ್ ಈಸ್ ಹಾರ್ಮೋನಿಯಸ್, ಸೊ ಇಂಡಿಯನ್ ಮ್ಯೂಸಿಕ್ ಈಸ್ ಸೊ ನಮ್ಮದು ಮೆಲೋಡಿಯಸ್ ಇಲ್ಲಿರೋದು. ಅದಕ್ಕೆ ಹೊರಗಡೆ ಫಾಸ್ಟ್ ಮೂವಿಂಗ್ ಎಕ್ಸಸೈಸಸ್ ಅದು ವ್ಯಾಯಾಮದ ಭಾಗಗಳು, ಅಲ್ಲಿ ಮಸಲ್ ಪವರ್ ಹೆಚ್ಚಾಗೋದು, ಹೆಚ್ಚು ವರ್ಕೌಟ್ ಆಗುತ್ತೆ, ಮಸಲ್ ಪವರ್ ಹೆಚ್ಚಾಗೋದು. ವ್ಯಕ್ತಿ ಆಧ್ಯಾತ್ಮಿಕವಾಗಿ ಬೆಳೆಯೋಂಗಿಲ್ಲ, ಮನಸ್ಸು ಕಾಮ್ ಆ್ಯಂಡ್ ಕ್ವೈಟಾಗಿ ಶಾಂತ ಸ್ಥಿತಿಯಲ್ಲಿ ಇರಲ್ಲ. ಸೊ ಮತ್ತು ಅದಕ್ಕೆ ಯೋಗ ಇಲ್ಲ ಮಸಲ್ ಪವರ್ ಅಲ್ಲ, ಇದು ವಿಲ್ ಪವರ್, ಮಾನಸಿಕ ದೃಢತೆಯನ್ನು ಹೆಚ್ಚು ಮಾಡೋದು. ಸೊ ಜೀವನದಲ್ಲಿ 108 ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತೀವಿ, ಸಂಕಷ್ಟಗಳಿರ್ಬೋದು, ಯಾವುದೇ ಸಮಸ್ಯೆಗಳು, ಆ ಒತ್ತಡದಿಂದ ಹೊರಗೆ ಬರೋ ಸಲುವಾಗಿ ಯೋಗ ಸಹಾಯಕ್ಕೆ ಬರುತ್ತೆ. ಮಿಸ್ಕನ್ಸೆಪ್ಷನ್. ಕೆಲವು ಜನರಿಗೆ ಕಲ್ಪನೆ ಇದೆ ಯೋಗ ಭಾಳ ಕಷ್ಟಕರಿ, ಅದೆಲ್ಲ ಮಾಡೋದು ನಮ್ಮ ಕೈಲಿ ಆಗೋ ಮಾತಲ್ಲ. ಸೊ ಇನ್ನೇ ಕೆಲವು ಜನ ಹೇಳ್ತಾರೆ, ಇದು ಯೋಗ ಅಂದರೆ ಭಾಳ ಕಾಸ್ಟ್ಲಿ ರೀ ಇದು. ಸೊ ಕೆಲವು ಕಡೆ ಅದನ್ನು ಕೇಳಿದ ಕೂಡಲೇ ಅನಿಸುತ್ತೆ, ಕೆಲವು ಸೆಂಟರ್ಗಳಲ್ಲಿ 15,000 20,000 ರೂಪಾಯಿ ಇದು ಎಲ್ಲ ಚಾರ್ಜ್ ಮಾಡ್ತಾರೆ. ಒಂದೊಂದು ತಿಂಗಳಿಗೆ 40,000 50,000 ಚಾರ್ಜ್ ಮಾಡ್ತಾರೆ. ಅದನ್ನು ತಿಳ್ಕೊಂಡು ಕೂಡಲೇ ಇದು ಕಾಸ್ಟ್ಲಿ ಅಂತ ಅನಿಸುತ್ತೆ. ಅವೆಲ್ಲ ಕೆಲವು ಕಡೆ ರೆಸಿಡೆನ್ಷಿಯಲ್ ಕೋರ್ಸಸ್ಗಳಿರುತ್ತೆ, ಊಟ ವಸತಿ ಇದೆಲ್ಲ ವ್ಯವಸ್ಥೆ ಇರೋದರಿಂದ ಸ್ವಲ್ಪ ರೇಟ್ ಹೆಚ್ಚಿರುತ್ತೆ. ಅದು ಸಾಮಾನ್ಯ ಯೋಗ ಕ್ಲಾಸ್ಗಳಲ್ಲಿ ನಾಮಿನಲ್ ಚಾರ್ಜಸ್ ಇರುತ್ತೆ, ಅಷ್ಟಾದರೂ ನಮಗೂ ಕೊಡಬೇಕು ಅಂತ ಅಪೇಕ್ಷೆ. ಯಾತಕ್ಕೆಂದರೆ ಫ್ರೀ ಕ್ಲಾಸಸ್ ನಡೆದಾಗ ಅದಕ್ಕೆ ಹೆಚ್ಚು ಕಿಮ್ಮತ್ತಿರಂಗಿಲ್ಲ. ಜನ ಬರ್ತಾರೆ, ಹೋಗ್ತಾರೆ, ತಿಳ್ಕೊತಾರೆ, ಕಲಿತಾರೆ, ಹೋಗಿಬಿಡ್ತಾರೆ, ಮರ್ತು ಬಿಡ್ತಾರೆ. ಆದರೆ ಕೆಲವಾದರೂ ಹಣ ತನ್ನ ಕಿಸೆಯಿಂದ ಕೊಟ್ಟಾಗ ಅವನಿಗೆ ಅನಿಸಿದರೆ ನಾನು ಹಣ ಕೊಟ್ಟು ಕಲ್ತಿದ್ದೀನಿ ಅಂದಾಗ ಅವನಿಗೆ ಸಿನ್ಸಿಯರಿಟಿ ಇರುತ್ತೆ. ಸೊ ಅವನು ಅದನ್ನು ಯೋಗ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಲೈಫ್, ಜೀವನದ ಒಂದು ಭಾಗವನ್ನಾಗಿ ತಗೋತಾನೆ, ಇಲ್ಲ ಅಂದರೆ ತಗೊಳ್ಳಲ್ಲ. ಸೊ ಮತ್ತು ಮರ್ತು ಬಿಡೋದು ಆ್ಯಸ್ ಯೂಶುವಲ್, ಮತ್ತು ತನ್ನ ನಿತ್ಯ ಜೀವನದಲ್ಲಿ ಒಂದಾಗ್ಬಿಡ್ತಾನೆ. ಅದಕ್ಕೆ ಯೋಗದ ಬಗ್ಗೆ ತಪ್ಪು ಕಲ್ಪನೆ ಇಟ್ಟುಕೊಳ್ಳೋ ಅದನ್ನು ಕೆಲವು ಮಂದಿ ಇರ್ತಾರೆ. ಸರ್ ಆಮೇಲೆ ಬರ್ತೀನಿ ರೀ, ನಾನು 1 ತಿಂಗಳಾಗಿಂದ ಬರ್ತೀನಿ, 2 ತಿಂಗಳಿಂದ. ದೇ ಆರ್ ಪೋಸ್ಟ್ಪೋನಿಂಗ್. ತಮ್ಮದ ಆರೋಗ್ಯವನ್ನು ಕಾಯ್ಕೊಳ್ಳೋದನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಯೋಗದ ಜೀವನ ಶೈಲಿ ನಮ್ಮದು ಆಗಬೇಕು ಅಂದರೆ ಸೊ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರದ ನಿರಂತರ ಯೋಗ ವರ್ಗಗಳಲ್ಲಿ ಭಾಗವಹಿಸೋದ್ರಿಂದ ಸೊ ನಮ್ಮದು ವರ್ಕೌಟು ಆಗುತ್ತೆ. ಸೊ ನಮ್ಮದು ತೂಕದ ಮೇಲೂ ಪರಿಣಾಮ ಬೀರುತ್ತೆ. ಸೊ ಮಾನಸಿಕ ದೃಢತೆ ಮೇಲೂ ಪರಿಣಾಮ ಬೀರುತ್ತೆ.
ಯೋಗದ ತಪ್ಪು ಕಲ್ಪನೆಗಳಿಂದ ನಮಗೆ ಹೊರಗೆ ಬರಬೇಕು. ಧನ್ಯವಾದಗಳು.